ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾಯಿ ಕಣ್ಣಮ್ಮ, ಈ ಊರಿನ ಸಂಕಟಕ್ಕೆ ಕಾರಣ ಆಗಿರೋ ಆ ನಾಗಿಣಿ ಆದಷ್ಟು ಬೇಗ ನಾಶ ಆಗಿ. ನಿನ್ ಗಂಡ ಯಾರು? ಎಲ್ಲಿದ್ದಾನೆ? ನಾನು ಯಾರು ಅಂತ ಗೊತ್ತಾದ್ರೆ ನಾನು ಉಳಿಯಲ್ಲ. ಇನ್ನು ನನ್ನ ಗಂಡ ಯಾರು ಅಂತ ಹೇಳಿದ್ರೆ ಆ ನನ್ನ ಗಂಡನ ಹುಡ್ಕೊಂಡು ಹೋಗಿ ಸಾಯಿಸೋ ಕೆಲಸ ಮಾಡ್ತೀರಾ ನೀವೆಲ್ಲ? ಹೇಗೆ ಹೇಳಿ ನಾನು? ಯೋಚನೆ ಮಾಡ್ಬೇಡ ಶಿವಾನಿ. ಅದು ಎಷ್ಟೇ ರಿಸ್ಕ್ ಆಗ್ಲಿ, ನಿನ್ ಗಂಡ ಎಂಥದೇ ಜಾಗದಲ್ಲಿರ್ಲಿ, ಅವನನ್ನ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನಿನ್ ಗಂಡ ಎಲ್ಲಿದ್ದಾನೆ? ನಿನ್ನ ಹತ್ರ ಏನಾದ್ರೂ ಕ್ಲೂ ಇದೆಯಾ? ನಾನು, ನೀನು, ನನ್ನ ಗಂಡ 3 ಜನ ಒಟ್ಟಿಗೆ ಈ ಊರಿನ ಕಡೆ ಕಾರಲ್ಲಿ ಬರ್ತಾ ಇದ್ವಿ. ಬರ್ತಾ ದಾರಿಲಿ ಇದ್ದಕ್ಕಿದ್ದ ಹಾಗೆ ಒಂದು ಮರ ಅಡ್ಡ ಬಿತ್ತು. ನಾನು ಕಾರಿಂದ ಇಳಿದು ಆ ಮರನ ಪಕ್ಕಕ್ಕೆ ಸರಿಸಿ ವಾಪಸ್ ಬರೋಷ್ಟರಲ್ಲಿ ಅವನ್ ಕಾರಲ್ಲೇ ಇರ್ಲಿಲ್ಲ. ಅಂದ್ರೆ ನಮ್ಮ ಊರಿಗೆ ಬರ್ಬೇಕಾದ್ರೆ ನಿನ್ ಗಂಡ ಕಾಣೆ ಅದ. ಇದಕ್ಕೆ ಒಂದ್ ರೀತಿ ನಾನು ಕಾರಣನೇ. ನೀನೇನ್ ತಲೆ ಕೆಡ್ಸ್ಕೊಬೇಡ ಶಿವಾನಿ, ನೀನು ಇಲ್ಲೇ ಇರು. ನಾನು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ, ನಿನ್ ಗಂಡನ್ ಹುಡ್ಕೋ ಪ್ರಯತ್ನ ಮಾಡ್ತೀನಿ, ಸರಿನಾ? ಇನ್ನು ಎಷ್ಟು ದಿನ ಅಂತ ಹೀಗೆ ಮುಖ ಮರ್ಸ್ಕೊಂಡಿರೋದು ಅಂತ ಊರಿಗೆ ಹೋಗ್ತೀವ ಇಲ್ವಾ ನಾವು? ಶತಶೃಂಗ, ನಮ್ದು 3 ಜನ ಊರ್ದು ಒಳಗಡೆ ಹೋಗೋದಕ್ಕೆ ಇನ್ನೂ ಅಲ್ಲಾದು ಪ್ರೇರಣೆ ಆಗಿಲ್ಲ. ಥೋಡಾ ಇಂತಜಾರ್ ಕರೋ. ಅಲ್ಲ, ನಾಗಿಣಿನ ಬಂದ್ಸೋದಕ್ಕೆ ಗುರುಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಹೇಳಾಗಿದೆಯಲ್ಲ ನಾನು. ಮಾಲೂಮ್ ಮುझे सब मालूम है. देखो ಶ್ರದ್ಧೇಶಂಗ್, ನಾಗಿಣಿ ಊರ್ದು ಒಳಗಡೆ ಬಂದಾಗದೆ, ನಾಗಮಣಿನು ಊರ್ದು ಒಳಗಡೆನೆ ಅದೇ. ನಮ್ದಕ್ಕೆ ದಾಳನ ಈಗ ನಾವು ನಿಧಾನಕ್ಕೆ ಉಳಿಸ್ಬೇಕು. ನೋಡು, ಈಗ ನಾವು ಪೂಜೆಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ನಮ್ದು ತಂತ್ರಗಾರಿಕೆ ಮಾಡಿ ಈ ಕೆಲಸನ ಮುಗಿಸ್ಬೇಕು. ಅದೇನೋ ಸರಿ ಗುರುಗಳೇ, ಆದರೆ ಇವತ್ತಿನ ನನ್ನ ಈ ಸ್ಥಿತಿ ಕಾರಣ ಆ ನಾಗಿಣಿ. ಅವಳಿಂದಾಗಿ ನಾನು ನನ್ನ ರೂಪನ ಕಳ್ಕೊಂಡೆ, ನನ್ನ ಸ್ಥಾನನ ಕಳ್ಕೊಂಡೆ, ಮನೇನ ಕಳ್ಕೊಂಡೆ, ಮನೆಯವ್ರನ್ನ ಕಳ್ಕೊಂಡೆ, ಕೊನೆಗೆ ಹೆಂಡತಿ ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಕಳ್ಕೊಂಡೆ. ನನಗೆ ಒಂದೇ ಒಂದು ಆಸೆ ಗುರುಗಳೇ, ಒಂದೇ ಒಂದು ಆಸೆ. ಏನು ನಿಂದು ಆಸೆ ಐತೆ ಹೇಳು ದಿಗ್ವಿಜಯ್. ಆ ನಾಗಿಣಿ ಸಾಯ್ಬೇಕು ಗುರುಗಳೇ. ಹಾಗೆ ಅವಳು ಸಾಯುವಾಗ ನಾನು ಅವಳು ಮುಂದೆನೇ ನಿಂತಿರ್ಬೇಕು. ನೋಡು, ನಿನ್ನ ಶತ್ರು ದಿಗ್ವಿಜಯ ನಾನೇ. ನನ್ನ ಮುಖನ ನೋಡ್ತಾ ನೋಡ್ತಾ ನೀನು ಸಾಯ್ಬೇಕು ಅಂತ ನಾನು ಹೇಳ್ಬೇಕು ಅವಳಿಗೆ. ಈ ಒಂದು ಜನ್ಮ ಅಲ್ಲ, ಇನ್ನು ಯಾವುದೇ ಜನ್ಮದಲ್ಲೂ ಅವಳಿಗೆ ಮುಕ್ತಿ ಸಿಗದಿರೋ ಹಾಗೆ ಸಾಯಿಸ್ಬೇಕು ಅವಳನ್ನ. ಹೌದು ಗುರುಗಳೇ, ನನ್ನ ಮುಖ ನೋಡ್ಕೊಂಡೆ, ನನ್ನ ಈ ದಿಗ್ವಿಜಯನ ಅಸಲಿ ರೂಪ ನೋಡ್ಕೊಂಡೆ ಅವಳು ಸಾಯ್ಬೇಕು. ಅದಕ್ಕೆ ಗುರುಗಳೇ, ನನಗೆ ನನ್ನ ಅಸಲಿ ರೂಪ ಬೇಕು. ದಯವಿಟ್ಟು ದಯವಿಟ್ಟು ಅದನ್ನೊಂದು ನೆರವೇರಿಸ್ಕೊಡಿ ನನಗೆ. ನಿಂದು ಅಸಲಿಯತ್ಗೆ ಆಗ್ಬೇಕು ಅಂದ್ರೆ ಆ ಹುಡುಗಿಗೆ ಮಾತ್ರ ಸಾಧ್ಯ ದಿಗ್ವಿಜಯ್. ಅವಳದು ಕೈಯಿಂದ ಮಾತ್ರ ಸಾಧ್ಯ.
ಯಾರು ಯಾರವಳು? ಯಾರಿಂದ ಸಾಧ್ಯ ನಾನು ರೂಪ ಕೊಡೋದಕ್ಕೆ? ಸಹಸ್ರಗೆ ಮಾತ್ರ ಸಾಧ್ಯ. ಸಹಸ್ರ ಅಭಯ್, ನೀನ್ ನನಗ್ ಸಿಕ್ಕರೆ ಕಣ್ಣಮ್ಮನ ಗುಡಿಗೆ ಕರ್ಕೊ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹರಕೆ ತೀರ್ಸೋ ಭಾಗ್ಯ ಆ ಕಣ್ಣಮ್ಮ ನನಗ್ ಕೊಟ್ಲು. ಇವಾಗ ಮನ್ಸಿಗೆ ಸಮಾಧಾನ ಆಯ್ತು. ಸಹಸ್ರ, ಇನ್ನು ಮನೆಗಳ ಮುಂದೆ ಈಟಿ ಹಾಗೆ ಇಟ್ಟಿದಾರ? ಇದೇನು ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ಯಾ? ಅದು ನಾಗಿಣಿನ ಕೊಲ್ಲೋಕಿಟ್ಟಿರೋ ಆಯುಧ. ಅಯ್ಯೋ, ನಾನು ಅದನ್ನೆಲ್ಲ ಹೇಳಿದ್ದು. ಇನ್ನು ಈ ಊರ್ನವರು ಆ ಕಟ್ಟುಕತೆನೆ ನಂಬ್ಕೊಂಡು ಹಾಗೆ ಬದುಕ್ತಿದಾರ ಅಂತ. ಅಲ್ಲ, ಕಾಲ ಬದಲಾದಾಗೆ ಅಪ್ಡೇಟ್ ಆಗ್ಬೇಕು. ನಾಗಿಣಿ ಅಂತೆ, ಹಾವು ಅಂತೆ, ಇದೆಲ್ಲ ಬರೀ ಕತೆಗಳು, ಎಲ್ಲ ಸುಳ್ಳು. ಅಭಯ್, ಯಾವುದು ಸುಳ್ಳಲ್ಲ, ಹಾಗೆ ಸತ್ಯನೂ ಅಲ್ಲ. ಸುಳ್ಳಿನ ನೆರಳು ಸತ್ಯನ ಮರೆಮಾಚಿದೆ ಅಷ್ಟೆ. ಋತುಗಳು ಸಾಗಿ ಕಾಲ ಉರುಳಿ ಶತಶತಮಾನಗಳು ಕಳೆದು ಹೋದ್ರೂ ಸತ್ಯ ಸತ್ಯ ಹಾಗೆ ಉಳಿದಿರುತ್ತೆ. ನೋಡು, ನೀನ್ ಏನ್ ಹೇಳ್ತಿದ್ಯಾ ನನಗಂತೂ ಅರ್ಥ ಆಗ್ತಿಲ್ಲ. ಆದ್ರೆ ನಾನು ಹೇಳಕ್ ಹೊರಟಿರೋ ವಿಷಯನೇ ಬೇರೆ. ಪ್ರಪಂಚದಲ್ಲಿ ಏನೇನೋ ಬದಲಾಗ್ತಿದೆ, ಆದ್ರೆ ಈ ಊರ್ನವ್ರು ಮಾತ್ರ ಇನ್ನು ಹಾಗೇ ಇದಾರೆ. ಅದ್ ಎಷ್ಟೋ ವರ್ಷಗಳಿಂದ ಅದೇನೋ ಕತೆ ನಂಬ್ಕೊಂಡು ನಾಗಿಣಿ ಅಂತೆ, ಕಣ್ಣಮ್ಮನ್ ಕಣ್ಣಂತೆ, ಇದೆಲ್ಲ ಕೇಳೋದಕ್ಕೆ ಕಾಮಿಡಿ ಆಗಿದೆ. ಅಭಯ್, ಈ ಪ್ರಪಂಚದ ವಾಸಿಗಳು ತಿಳ್ಕೊಂಡಿರೋದು ಏನೇನೂ ಅಲ್ಲ. ತಿಳ್ಕೋಬೇಕಾಗಿರೋದು ಈ ಪ್ರಪಂಚಕ್ಕೂ ಜಾಸ್ತಿ ಇದೆ. ಕೆಲವು ಸಲ ನಾವ್ ಅನ್ಕೊಂಡಿರೋದೆಲ್ಲ ಸತ್ಯ ಆಗಿರಲ್ಲ, ಅದಕ್ಕೂ ಮೀರಿದ ಒಂದ್ ಸತ್ಯ ಇರುತ್ತೆ. ನೀನು ನಿನ್ ಗಂಡನ ಜೊತೆನೂ ಹೀಗೆ ಮಾತಾಡ್ತಿದ್ದೆ ಅನ್ಸುತ್ತೆ. ಅದಕ್ಕೆ ನಿನ್ ಕಾಟ ತಡ್ಕೊಳಕ್ಕಾಗ್ದೆ ನಿನ್ ಬಿಟ್ಟು ಓಡ್ ಹೋಗಿದ್ದಾನೆ. ಸಾರಿ, ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇ. ತಮಾಷೆ ಮಾಡೋಕ್ ಬೇರೆ ವಿಷಯನೇ ಸಿಗ್ಲಿಲ್ವಾ? ಸಾರಿ ಅನ್ನಲ್ಲ, ಬನ್ನಿ ಹೋಗೋಣ. ಮೊದ್ಲೆಲ್ಲ ಯಾರ ಮನ್ಸಿಗೂ ನೋವಾಗೋ ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ಇವಾಗ ಅದನ್ನು ಶುರು ಮಾಡಿದ್ಯಾ. ಇದಕ್ಕೆಲ್ಲ ಕಾರಣ ಆ ನಾಗಿಣಿನೇ. ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಘೋರವಾಗಿ ಸಾಯಿಸ್ತೀನಿ. ನಾಗಲೋಕದಲ್ಲಿ ನೀನು ಆದಿಶೇಷ, ಭೂಲೋಕದಲ್ಲಿ ತ್ರಿಶೂಲ್, ಆದರೆ ನನ್ನ ಮುಂದೆ ನೀನು ಶಿಶು. ಇವತ್ತು ಹೀಗಿರುವ ನೀನು ನಾಳೆ ಬಲಿಪಶು. ನನ್ನ ಆತ್ಮವನ್ನು ಹೊತ್ತು ತಿರುಗಬೇಕಾದ ದೇಹ ನಿನ್ನದು. ನಾನು ನೀನಾಗಿ ಬದಲಾದರೆ ಆ ಕಣ್ಣಮ್ಮನ ಕಣ್ಣು ಸಿಗುವುದು ಖಚಿತ. ಜೈ ಮಾದಲಮ್ಮ. ಕುಂದಾರ, ಹೇಳಿ ಗುರುಗಳೇ. ಕುಂದಾರ, ಒಂದು ಪೂಜೆಯಾಗಬೇಕಿದೆ. ಕಣ್ಣಮ್ಮನ ಕಣ್ಣನ್ನು ಪಡೆಯಲು, ಮಾದಲಮ್ಮನ ಶಕ್ತಿ ಹಿಂಪಡೆಯಲು ಒಂದು ಘೋರ ಪೂಜೆಯಾಗಬೇಕಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು ಗುರುಗಳೇ? ಹೋಗು, ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಗುರುಗಳೇ, ಮಾದಲಮ್ಮ, ಎಲ್ಲವೂ ಕೊನೆಯ ಹಂತಕ್ಕೆ ತಲುಪಿದೆ ತಾಯೇ. ಸ್ವಾರ್ಥಕ್ಕೆ ನಾಶವಾದ ನಿನ್ನ ದೈವತ್ವವನ್ನು ಪಡೆಯುವ ದಿನ ಹತ್ತಿರ ಬಂದಾಯಿತು. ಜೈ ಮಾದಲಮ್ಮ.
ಪೂಜೆನೇ ಇಲ್ಲದೆ ಪಾಲ್ ಬಿದ್ದಿದ್ದ ಕಣ್ಣಮ್ಮನ ದೇವಸ್ಥಾನದಲ್ಲಿ ಗಂಟೆ ಸದ್ದು ಕೇಳಿಸ್ತಾ ಇದೆ ಅಂದ್ರೆ ಇದು ಶುಭನೇ. ಸಹಸ್ರ, ಗಂಟೆ ಸದ್ದು ಮಾಡೋದಕ್ಕೆ 1000 ರೀಸನ್ಸ್ ಇರುತ್ತೆ. ಅದೇನು ದೊಡ್ಡ ವಿಷಯನ? ಗಾಳಿ ಬಡ್ತಕ್ಕೂ ಗಂಟೆ ಸದ್ದು ಮಾಡುತ್ತೆ. ನೀನು ಅದನ್ನೇನೋ ಶುಭ ಶಕುನ ಅದು ಇದು ಅಂದ್ಕೊಂಡು. ಅಭಯ್, ನೀನ್ ಅವತ್ತೂ ಹೀಗೆ ಇವತ್ತೂ ಹೀಗೇನಾ? ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು. ಅದನ್ನೇ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ನೀನ್ ಅದನ್ನ ಈಗ ಹೀಯಾಳ್ಸಿದ್ರೆ ಏನ್ ಪ್ರಯೋಜನ? ಆಯ್ತಮ್ಮ ತಾಯಿ, ಏನು ಮಾತಾಡಲ್ಲ ಬಾ. ಸಹಸ್ರ, ಇದೇನೋ ದೇವಸ್ಥಾನ ಹೀಗಿದೆ, ಪಾಳು ಬಿದ್ದೋಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಪೂಜೆಗಳು ಮಾಡ್ಬೋದಲ್ವಾ? ಅಭಯ್, ಇದ್ ನಿನಗ್ ಗೊತ್ತಿಲ್ಲದೆ ಇರೋ ವಿಚಾರನಾ? ಭಗ್ನ ಆಗಿರೋ ವಿಗ್ರಹಕ್ಕೆ ಪೂಜೆ ಮಾಡಿದ್ರೆ ಫಲ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಣ್ಣಮ್ಮನ ಕಣ್ಣನ್ನ ತಂದು ಜೋಡ್ಸಿದ್ಮೇಲೆ ಈ ತಾಯಿಗೆ ಪೂಜೆ ಆಗ್ಬೇಕು. ಅದಕ್ಕೆ ನಾನಿಲ್ಲಿ ದೀಪ ಇಟ್ಟು ಪೂಜೆ ಮಾಡಿದ್ರೆ ಆ ಪೂಜೆ ಆ ತಾಯಿಗೆ ಸಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ. ಕಣ್ಣಮ್ಮ ಅಂದ್ರೆ ನನ್ನ ಇಷ್ಟ ದೇವತೆ. ನಾವು ಕೇಳಿದನ್ ಕೊಡೋ ಕಾಮಧೇನು. ಓ ಹೌದಾ? ಹಾಗಿದ್ರೆ ಕೇಳು. ಈ ಊರಿಗೆ ಬಂದಿರೋ ಪರಿಸ್ಥಿತಿ, ದೇವಸ್ಥಾನಕ್ಕೆ ಬಂದಿರೋ ಪರಿಸ್ಥಿತಿ, ಈ ಊರಿನ ಜನಕ್ಕೆ ಬಂದಿರೋ ಮೂಢನಂಬಿಕೆ, ಇವೆಲ್ಲ ದೂರ ಆಗ್ಲಿ ಅಂತ ಕೇಳ್ಕೊ. ನೀನು ಕಣ್ಣಮ್ಮ ಆಶೀರ್ವಾದ ಮಾಡ್ತಾಳ ನೋಡೋಣ. ಯಾಕೆ ಅಭಯ್ ಹೀಗೆ ಮಾತಾಡ್ತಾ ಇದೆಯಾ? ಜಗತ್ತನ್ನ ನಿಯಂತ್ರಿಸೋ ಒಂದು ಶಕ್ತಿ ಇದೆ. ಕೆಲವರು ಅದನ್ನ ದೇವ್ರು ಅಂತಾರೆ, ಕೆಲವರು ಅದನ್ನ ಪ್ರಕೃತಿ ಅಂತಾರೆ, ಮತ್ತೆ ಕೆಲವರು ಅದನ್ನ ಅಗೋಚರ ಶಕ್ತಿ ಅಂತಾನೂ ಕರೀತಾರೆ. ಅದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ದೇವ್ರಿಗೆ ಹತ್ರ ಆಗೋದು. ನಾನು ಇದೇ ಊರ್ನೋನೆ. ಚಿಕ್ಕ ವಯಸ್ಸಿಂದ ಈ ಊರಿನ ಜನರು ಮೂಢನಂಬಿಕೆ ನೋಡ್ಕೊಂಡು ಬೆಳೆದಿರೋನು. ನಿಜವಾಗ್ಲೂ ದೇವ್ರು ಅನ್ನೋ ಶಕ್ತಿ ಇದ್ರೆ ಆ ದೇವ್ರನ್ನ ತಂದು ನನ್ನ ಎದುರುಗಡೆ ನಿಲ್ಸು. ಏನ್ ನಿನ್ ಸಮಸ್ಯೆ ಅಂತ ಕೇಳ್ತೀನಿ. ಸುಮ್ಮನೆ ಇದ್ರ ಬಗ್ಗೆ ಜಾಸ್ತಿ ನನ್ನ ಜೊತೆ ಮಾತಾಡಬೇಡ, ನನಗಿಷ್ಟ ಆಗಲ್ಲ, ಬಿಟ್ಬಿಡು. ಅಭಯ್, ನಾನು ಕೇಳ್ಕೊಂಡಿದ್ದು ಒಂದೇ ಒಂದು ಬೇಡಿಕೆ. ನೀನು ನನಗೆ ಸಿಕ್ಕಿದ್ರೆ ಕಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಅಂತ. ಅದಕ್ಕೆ ಕರ್ಕೊಂಬಂದಿದ್ದೀನಿ. ಹಾಗಿದ್ದಾಗ ನೀನು ಈ ರೀತಿ ಮಾತಾಡಿದ್ರೆ ದೇವಿ ಕೋಪ ಮಾಡ್ಕೋತಾಳೆ. ಆ ದೇವಿ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ನೀನ್ ಕೋಪ ಮಾಡ್ಕೋಬೇಡ. ಅದನ್ನ ನನ್ನಿಂದ ತಡೆಯಕ್ಕಾಗಲ್ಲ. ಆಯ್ತು ಬಿಡು, ಸುಮ್ಮನೆ ಇರ್ತೀನಿ. ಶಿವಾನಿ, ನೀನು ಈ ತಾಯಿ ಹತ್ರ ಏನ್ ಬೇಕಾದ್ರೂ ಬೇಡ್ಕೋಬಹುದು. ಒಳ್ಳೆ ಮನ್ಸಿಂದ ಕೇಳಿದ್ರೆ ಕೇಳಿದನ್ನೆಲ್ಲ ಕೊಡೋ ಕಾಮಧೇನು ಇವಳು. ತಾಯಿ ಕಣ್ಣಮ್ಮ, ಈ ಊರಿನ ಸಂಕಟಕ್ಕೆ ಕಾರಣ ಆಗಿರೋ ಆ ನಾಗಿಣಿ ಆದಷ್ಟು ಬೇಗ ನಾಶ ಆಗಲಿ. ಯಾ ಅಲ್ಲಾ ಖುದಾ ಸಬ್ಕೋ ಬಲಾ ಕರೆ. ಊರಲ್ಲಿ ಒಳ್ಳೆ ಮನೆ ಮಾಡಿಕೊಡ್ತೀನಿ, ಅಲ್ಲೇ ಇರೋಣ ಅಂತಂದೆ. ಇಲ್ಲೇ ಇರ್ತೀನಿ ಅಂತಿದ್ದೀರ ನೋಡಿ. ಇಂಥ ಜಾಗದಲ್ಲಿ ಗುಂಡಿ ತೋಡೋ ಪರಿಸ್ಥಿತಿ. ಇಲ್ಲಿ ನಾವು ಇರೋದಕ್ಕೆ ಗುಂಡಿ ತೋಡ್ತಿದ್ದೀವೋ ನಮಗೆ ನಾವೇ ಗುಂಡಿ ತೋಡ್ಕೊತಿದ್ದೀವೋ ಒಂದು ಅರ್ಥ ಆಗ್ತಾ ಇಲ್ಲ.
ಮುಂದುವರಿಸಿ. ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಗುರುಗಳು ಹೇಳಿದಾಗೆ ಆ ಸಹಸ್ರನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಗುರುಗಳೇ, ನನ್ನ ರೂಪ ಬದಲಾಗಬೇಕು ಅಂತಂದರೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗಿರೋದು ಸಹಸ್ರ ಅಂತ ಹೇಳಿದ್ರಿ ಅಲ್ವಾ? ಹಾ, ನಾನು ಸಚ್ಗೆ ಹೇಳಿದೆ ದಿಗ್ವಿಜಯ. ನಾನು ಮಾಡಿದ ಕರಾಮತ್ ಅವಳಿಗೆ ದಕ್ಕಿದೆ. ಅವಳದು ಕೈಯಲ್ಲಿರೋ ದಿಯಾ ಅಂದ್ರೆ ದೀಪ, ಅದಕ್ಕೆ ಬಹುತ್ ತಾಕತ್ ಇದೆ. ಅವಳು ನಿಂದಕ್ಕೆ ಚಿಕಿತ್ಸೆ ಕೊಟ್ಟು ನಿಂದಿಕೆ ಚೆಹರ ಬದಲಾಯಿಸೋ ಮಾಡೋ ಶಕ್ತಿ ಅವಳಿಗೆ ಇದೆ. ಯಾರ್ದು ಮಾಡ್ದಕ್ಕೆ ಆಗದೆ ಇರೋಂಥ ಕೆಲಸನ ಆ ಲಡ್ಕಿ ಮಾಡಿ ಮುಗಿಸಿದಾಳೆ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗುತ್ತೆ ಗುರುಗಳೇ, ಒಪ್ಕೊಳ್ತೀನಿ. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಆ ಸಹಸ್ರ ಇರೋದು ನಾಗಿಣಿ ಜೊತೆ, ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ. ಈಗ ನಾನು ಈ ರೂಪದಲ್ಲಿ ಅವಳು ಮುಂದೆ ಹೋದರೆ ನಾಗಿಣಿ ಸುಮ್ಮನೆ ಇರ್ತಾಳ? ಮೊದಲು ನಾವು ಏನಾದರೂ ಮಾಡಿ ಅವಳನ್ನ ನಾಗಿಣಿಯಿಂದ ದೂರ ಮಾಡಬೇಕು. ಹಾಗೆ ನಾಗಿಣಿಯಿಂದ ಅವಳನ್ನ ದೂರ ಮಾಡದೆ ನಾವು ಅವಳ ಹತ್ರ ಹೋಗೋದಕ್ಕೂ ಆಗೋದಿಲ್ಲ, ಚಿಕಿತ್ಸೆ ಕೊಡು ಅಂತ ಕೇಳೋದಕ್ಕೂ ಆಗೋದಿಲ್ಲ. ಚಿಂತೆ ಮಾಡಬೇಡ ದಿಗ್ವಿಜಯ, ಸಬ್ ಟೀಕ್ ಹೋ ಜಾತಾ ಹೈ. ನೋಡಪ್ಪ ದಿಗ್ವಿಜಯ, ನಮ್ಮ ಎದುರುಗಡೆ ಒಂದು ಗುರಿ ಇದೆ, ಅದರಿಂದ ತುಂಬ ದೊಡ್ಡ ಲಾಭ ಇದೆ. ಹಾಗಿದ್ದಾಗ ರೂಪ ಬದಲಾಗಬೇಕು ಅಂತ ಕಷ್ಟಪಡೋದು ದಡ್ತನ. ಜಗತ್ತೇ ಸಿಗಬೇಕಾದ್ರೆ ನೀನು ರೂಪ ಕಟ್ಕೊಂಡು ಏನು ಮಾಡ್ತೀಯ? ನಾನೇ ಯಾರು ಅಂತ ಗೊತ್ತಾಗದೇ ಇರುವಾಗ ಲೋಕ ಕಟ್ಕೊಂಡು ಏನು ಮಾಡಲಿ? ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನನಗೆ ಅರ್ಥ ಆಗೋದಿರಲಿ. ನಾನು ನಿನ್ನ ಶತಶೃಂಗ, ಖುದಾ ಮೇ ನಸೀಬ್ ಮೇ ಕ್ಯಾ ಕ್ಯಾ ಲಿಖಾ ಹೈ ವಹಿ ಹೋತಾ ಹೈ. ಅದನ್ನು ಬದಲಾಯಿಸೋಕೆ ಯಾರ್ದು ಕೈಯಿಂದನೂ ಸಾಧ್ಯ ಇಲ್ಲ. ಮಾಲೂಮ್? ಹಾ, दोनों काम शुरू करो. ತುಂಬಾ ಸಂತೋಷ ವಸಂತ. ನಿನ್ನ ಮಗ ಮೊದಲನೇಂತಾದ್ರೆ ಕಣ್ಣೂರು ಕೂಡ ಮೊದಲನೇಂತಾಗತ್ತೆ ಅನ್ನೋದೇ ಶುಭ ಸಂಕೇತ. ಗುರುಗಳೇ, ಬರೀ ಬಾಯಿ ಮಾತು ಹೇಳ್ತಾ ಇದ್ದೀರಾ. ನಮ್ಮೂರು ಉದ್ಧಾರ ಆಗೋದು ಯಾವಾಗ? ಗದ್ದೆ ತೋಟ ಮಾರಣ ಅಂತಿದ್ದೀನಿ ಗುರುಗಳೇ, ಅದು ಕಣ್ಣೂರು ಜನನೇ ಬರ್ತಿಲ್ಲ. ಇಷ್ಟು ದಿನ ಕಾಯ್ದವ್ರಿಗೆ ಇನ್ನು ಸ್ವಲ್ಪ ದಿನ ಕಾಯೋದ್ರಲ್ಲಿ ಏನಿದೆಯಪ್ಪ? ದೈವ ಪ್ರಶ್ನೆ ಕೇಳಿದಾಗ ಸಿಕ್ಕಿರೋ ಕಣ್ಣನ್ನ ನಾಳೆನೇ ದೇವ್ರಿಗೆ ಅರ್ಪಿಸ್ಬೇಕು ಅಂತ ದೇವ್ರ ಆಜ್ಞೆ ಆಗಿದೆ. ಗುರುಗಳೇ, ಈ ಒಂದು ಕಾರ್ಯಕ್ರಮ ಆದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಲ್ವಾ ಗುರುಗಳೇ? ಖಂಡಿತ ವಸಂತ, ನಾಳೆನೇ ಅದಕ್ಕೆ ಶುಭ ಮುಹೂರ್ತ. ನಾಳೆ ಮಹಾಪೂಜೆ ಆಗಬೇಕು. ಶತಶೃಂಗ ಹೇಳಿದ ಗುರುಗಳು ಇಲ್ಲಿಗೆ ಬರಬೇಕು. ಅವರಿಂದ ನಾಗಿಣಿಯ ಬಂಧನವಾಗಿ ನಾಗಿಣಿ ತಗೊಂಡೋಗಿರೋ ಕಣ್ಣಮ್ಮನ ಕಣ್ಣನ್ನ ಜೋಡಿಸೋದ್ರಿಂದ ಈ ಸಮಸ್ಯೆ ಬಗೆಹರಿಬೇಕು. ಕಣ್ಣಮ್ಮನ ಗುಡಿ ಸಿಂಗಾರ ಆಗಬೇಕು. ಅಕ್ಕಪಕ್ಕ ಎಲ್ಲ ಶುದ್ಧೀಕರಣ ಆಗಬೇಕು. ಆಮೇಲೆ ಪೂಜಾ ಕಾರ್ಯ ಎಲ್ಲ ನೆರವೇರುತ್ತೆ. ಆಗ್ಲಿ ಗುರುಗಳೇ, ಪೂಜಾ ಕಾರ್ಯಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ. ಸರಿ ವಸಂತ, ಎಲ್ಲ ಒಳ್ಳೇದಾಗುತ್ತೆ. ನಾನು ಇನ್ನು ಬರ್ತೀನಿ. ನೋಡು ಶಿವಾನಿ, ನೋಡು, ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಜಾಸ್ತಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ನಾಗಿಣಿ. ಆ ನಾಗಿಣಿ ಮಾಡಿದ ಕೆಲಸ ಆ ತಾಯಿಗೆ ಇವಾಗ ನೆನಪು ಬಂದಿದೆ. ಸಹಸ್ರ, ಏನ್ ಮಾತಾಡ್ತಿದ್ಯಾ? ವಿಗ್ರಹದ ಕಣ್ಣಲ್ಲಿ ರಕ್ತ ಬರೋದಕ್ಕೆ ಹೇಗೆ ಸಾಧ್ಯ? ಮೋಸ್ಟ್ಲಿ ಅದು ಕುಂಕುಮನೋ ಪೇಂಟೋ ಏನೋ ಆಗಿರುತ್ತೆ. ನೀನು ಅದನ್ನ ರಕ್ತ ಅಂತಿದ್ಯಾ? ನಮ್ಮ ಊರಿನ ಜನನೂ ಸರಿಯಾಗಿದ್ದಾರೆ. ಎಷ್ಟೋ ವರ್ಷಗಳಿಂದ ಕಟ್ಟುಕತೆನ ನಂಬ್ಕೊಂಡು ಮುಂದಿನ ಪೀಳಿಗೆಗೂ ಅದನ್ನೇ ಹೇಳಿ ನಂಬಿಸ್ತಾ ಇದ್ದಾರೆ. ನೀನು ಅದನ್ನೇ ನಂಬ್ಕೊಂಡಿದ್ಯಾ ಅಷ್ಟೇ. ಅಭಯ್, ನೀನ್ ಹೇಳಿದಾಗ ಆಗಲ್ಲ. ಇದು ಕಣ್ಣಮ್ಮನ್ ಕಣ್ಣೀರು. ಕಣ್ಣಮ್ಮನ್ ಮನ್ಸಿಗೆ ನೋವಾದಾಗ ಬರೋ ಕಣ್ಣೀರು. ಅಭಯ್, ನಿನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಕರ್ಕೊಂಡ್ ಬಂದಿದ್ದೀನಿ. ಕಣ್ಣಮ್ಮನ್ನ ನೋಡಾಯ್ತು. ನಿನಗೆ ನಂಬಿಕೆ ಇದ್ರೆ ಇಲ್ಲಿರು, ಇಲ್ಲ ಅಂದ್ರೆ ಹೋಗು. ಆದ್ರೆ ಹೀಗೆಲ್ಲ ಮಾತಾಡ್ಬೇಡ. ಥ್ಯಾಂಕ್ ಯು.
ನನಗೆ ನಂಬಿಕೆ ಇಲ್ಲ, ನಾನು ಹೋಗ್ತೀನಿ. ಸುಮ್ಮನೆ ನಿನ್ನ ಜೊತೆ ವಾದ ಮಾಡಿ ನನಗೆ ನಾನೇ ಕಿರಿಕಿರಿ ಮಾಡ್ಕೋಬೇಕು. ನೀವಿಬ್ರು ಪೂಜೆ ಮುಗಿಸ್ಕೊಂಡು ಬನ್ನಿ, ನಾನು ಹೋಗಿರ್ತೀನಿ.